ನರಸಿಂಹದೇವರು ಹಿರಣ್ಯಕಶಿಪುನ ಕೊಲ್ಲೋಕ್ ಬಂದಿದ್ದು ಅನ್ಕೊಂತಾರೆ, ಆದ್ರೆ ಅದು ಶುದ್ಧ ಸುಳ್ಳು. ಟಾಪ್ 10 ಲೆಸನ್ಸ್ ಫ್ರಮ್ ನರಸಿಂಹಲೀಲಾ. ನಂಬರ್ 1, ಫಿಯರ್ಲೆಸ್ನೆಸ್. ನರಸಿಂಹಲೀಲಾದಲ್ಲಿ ಬರೋ ಗ್ರೇಟ್ ಹೀರೋ ಅಂದ್ರೆ ಅದು ಪ್ರಹ್ಲಾದ ಮಹಾರಾಜ. ಇಡೀ 3 ಲೋಕಕ್ಕೆ ಅಧಿಪತಿಯಾದ ಹಿರಣ್ಯಕಶಿಪುವಿಗೆ ಎಲ್ಲರೂ ಎದುರ್ತಾ ಇದ್ರು ಕೂಡ ಒಬ್ಬ ಮಾತ್ರ ಎದುರ್ತಾರಿಲ್ಲ, ಅವನೇ 5 ವರ್ಷದ ಪುಟ್ಟ ಹುಡುಗ ಪ್ರಹ್ಲಾದ. ಈ ಫಿಯರ್ಲೆಸ್ನೆಸ್, ಅಭಯ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ರಿಂದ. ನೀವು ಏನ್ ಸತ್ಯ ಅದು ಅಂತ ಕೇಳಿದ್ರೆ ಬ್ರಹ್ಮದೇವರು ತಮ್ಮ ಪ್ರಾರ್ಥನೆಯಲ್ಲಿ ಹೇಳ್ತಾರೆ, ಈಶ್ವರ ಪರಮಃ ಕೃಷ್ಣ ಅಂತ. ಅಂದ್ರೆ ಎಲ್ಲದರ ನಿಯಂತ್ರಕ ಪರಮಃ ಆ ಕೃಷ್ಣನೇ ಅಂತ. ಹಾಗೆ ಅವರು ಸರ್ವಕಾರಣ ಕಾರಣಂ ಅಂತ ಹೇಳ್ತಾರೆ. ಹಾಗಂದ್ರೆ ಎಲ್ಲದರ ಕಾರಣದ ಕಾರಣಕರ್ತ ಆ ಕೃಷ್ಣ ಅಂತ. ಇಡೀ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡ್ಬೇಕು ಅಂತ ಅಂದ್ರೆ ಅವನ ಆಜ್ಞೆಯಿಂದಲೇ ಅಲ್ಲಾಡ್ಬೇಕು ಅಂತ ಯಾವಾಗ ತಿಳ್ಕೊತೀವಿ, ಅವಾಗ ಈ ಅಭಯ ನಮ್ಮಲ್ಲೂ ಬರ್ಲಿಕ್ಕೆ ಶುರು ಆಗುತ್ತೆ. ಪ್ರಹ್ಲಾದನಿಗೆ ಈ ಸತ್ಯದ ಅರಿವಿಕೆ ಇದ್ದಿದ್ರಿಂದ ಹಿರಣ್ಯಕಶಿಪು ಆನೆ ಕೈಯಲ್ಲಿ ತುಳ್ಸೋಕ್ ನೋಡಿದ್ರು, ಹಾವಿನ ಕೈಯಲ್ಲಿ ಕಚ್ಚೋಕ್ ನೋಡಿದ್ರು ಕೂಡ ಪ್ರಹ್ಲಾದ ಕಿಂಚಿತ್ತೂ ಕೂಡ ಹೆದರೋದಿಲ್ಲ. ಒಂದ್ಸಲ ಇದೆಲ್ಲ ವರ್ಕೌಟ್ ಆಗ್ಲಿಲ್ಲ ಅಂತ ಬೆಟ್ಟದಿಂದ ತಳ್ಳೋಕ್ ನೋಡ್ತಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ನಾನು ಈ ದೇಹವಲ್ಲ ಆತ್ಮ, ಆದ್ರಿಂದ ನೀವು ನನ್ನನ್ನ ಸಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಇದನ್ನೇ ಅಲ್ವಾ ಕೃಷ್ಣನ್ ಕೂಡ ಭಗವದ್ಗೀತೆಯಲ್ಲಿ ಹೇಳೋದು, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ಮುಹ್ಯತಿ. ಅಂದ್ರೆ ಧೀರನಾದವನು ಯಾವುದೇ ಕಾರಣಕ್ಕೂ ತನ್ನ ಸಾವಿಗೆ ಎದುರೋದಿಲ್ಲ ಅಂತ. ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ, ನಾನು ಜಸ್ಟ್ ಈ ಬಾಡಿಯನ್ನ ಒಂದು ಬಟ್ಟೆ ತರ ಧರಿಸಿದ್ದೀನಿ, ಈ ಬಟ್ಟೆಯನ್ನ ಯಾವ ರೀತಿ ನಾನು ಬಿಚ್ಚಾಕ್ತೀನಿ ಅದೇ ರೀತಿಯಲ್ಲಿ ಈ ದೇಹ ಹೋದ ತಕ್ಷಣ ನಾನು ಇನ್ನೊಂದು ದೇಹಕ್ಕೆ ಹೋಗ್ತೀನಿ ಅಥವಾ ಭಗವಂತನೆಡೆಗೆ ಮರಳಿ ಹೋಗ್ತೀನಿ ಅಂತ. ಹಾಗಾಗಿ ಸತ್ಯದ ಅರಿವಿಕೆಯಿಂದ ಹಾಗೆ ಭಗವಂತನ ಮೇಲಿರೋ ನಂಬಿಕೆಯಿಂದ ಪ್ರಹ್ಲಾದ ಯಾವಾಗ್ಲೂ ಕೂಡ ಫಿಯರ್ಲೆಸ್ನೆಸ್ ಅಂದ್ರೆ ಅಭಯದಿಂದ ಇದ್ದ. ನಂಬರ್ 2, ಫಾಲ್ಸ್ ಈಗೋ. ಅಹಂಕಾರ ನಮ್ಮ ಅಳಿವಿಗೆ ಕಾರಣವಾಗುತ್ತೆ. ಈ ತಪ್ಪು ಅಹಂಕಾರ ಶುರುವಾಗೋದೆ ನಾನು ಈ ದೇಹ ಅಂತ ಅನ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ. ಹಿರಣ್ಯಕಶಿಪು ಮಾಡಿದ್ದು ಕೂಡ ಅದೇ. ಎಲ್ಲರನ್ನು ಕಂಟ್ರೋಲಿಗೆ ತಗೊಂಡು ತಾನೇ ಎಲ್ಲದರ ನಿಯಂತ್ರಕ ಅನ್ಕೊಂತಾನೆ, ಹಾಗೆ ನಾನೇ ದೊಡ್ಡವನು, ನಾನೇ ಗಾಡ್ ಅನ್ಕೊಂತಾನೆ. ಇದೆಲ್ಲ ಬಂದು ತಪ್ಪು ಅಹಂಕಾರ. ಯಾಕಂತಂದ್ರೆ ಅದು ಟ್ರುತ್ ಅಲ್ಲ, ಅದು ಸತ್ಯ ಅಲ್ಲ. ಯಾಕಂತಂದ್ರೆ ಭಗವಂತ ಎಲ್ಲದರ ನಿಯಂತ್ರಕ ಅಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ನಾವು ಪ್ರಹ್ಲಾದನ ಕಡೆ ನೋಡಿದ್ರೆ ಪ್ರಹ್ಲಾದನ್ಗೂ ಈಗೋ ಇತ್ತು. ಅದು ರಿಯಲ್ ಈಗೋ, ಅಂದ್ರೆ ಅದು ನಿಜವಾದ ಅಹಂಕಾರ. ಈ ನಿಜವಾದ ಅಹಂಕಾರ ಅಂದ್ರೆ ಏನು? ಈ ನಿಜವಾದ ಅಹಂಕಾರ ಅಂತ ಅಂದ್ರೆ ನಮ್ಮ ನಿಜವಾದ ಅಸ್ತಿತ್ವವನ್ನ ತಿಳ್ಕೊಂಡು ಅದರ ಪ್ರಕಾರ ನಡ್ಕೊಳ್ಳೋದು. ನೀವು ರಾಮಾಯಣದಿಂದ ಉದಾಹರಣೆ ತಗೊಂಡ್ರೆ, ರಾವಣ ಹನುಮಂತನಿಗೆ ನೀನು ಯಾರು ಅಂತ ಕೇಳಿದಾಗ ಹನುಮಂತ ಹೇಳ್ತಾರೆ, ನಾನು ರಾಮನ ಬಂಟ ಅಂತ. ಅವರು ಬೇರೆ ಏನೇನೋ ಹೇಳ್ಬೋದಿತ್ತು, ನಾನು ಅಷ್ಟವಿದ್ಯೆಯನ್ನ ಪಡೆದವನು ಅಥವಾ ನಾನು ಕೇಸರಿ ರಾಜನ ಮಗ. ಇದನ್ನೆಲ್ಲ ಬಿಟ್ಟು ಅವರು ಹೇಳಿದ್ದು ನಾನು ರಾಮನ ಸೇವಕ, ನಾನು ರಾಮನ ಬಂಟ ಅಂತ. ಯಾಕಂತಂದ್ರೆ ಇದು ನಿಜವಾದ ಅಸ್ತಿತ್ವ. ಆತ್ಮ ಯಾವಾಗ್ಲೂ ಪರಮಾತ್ಮನ ಸೇವಕ ಆಗಿರ್ತಾನೆ. ಆದ್ದರಿಂದ ಹಿರಣ್ಯಕಶಿಪುವಿಂದ ನಾವೇನ್ ಕಲಿಬಹುದು ಅಂತ ಅಂದ್ರೆ, ನಮಗೆ ಈ ತಪ್ಪು ಅಹಂಕಾರ, ಫಾಲ್ಸ್ ಈಗೋ ಇರಬಾರ್ದು ಅನ್ನೋದು. ಅದರ ಬದಲಿಗೆ ನಾವು ರಿಯಲ್ ಈಗೋ ಅಂದ್ರೆ ನಿಜವಾದ ಅಹಂಕಾರವನ್ನು ಬಿಲ್ಡ್ ಮಾಡ್ಕೋಬೇಕು. ಅದು ನಾನು ಭಗವಂತನ ಸೇವಕ ಅಂತ. 3ನೇದ್ದು, ಹುಟ್ಟಿದ ಕುಲದಿಂದ ಯಾವತ್ತೂ ಕೂಡ ನಿನ್ನ ಅರ್ಹತೆ ಅಥವಾ ಯೋಗ್ಯತೆ ನಿರ್ಧಾರ ಆಗೋದಿಲ್ಲ. ನೀವು ಪ್ರಹ್ಲಾದ ಮಹಾರಾಜನ ನೋಡಿದ್ರೆ ಅವರು ಹುಟ್ಟಿದ್ದು ರಾಕ್ಷಸ ಕುಲ, ಆದ್ರೆ ಆಗಿದ್ದು ಭಗವಂತನ ಶ್ರೇಷ್ಠ ಭಕ್ತ. ನಾವು ಎಷ್ಟೋ ಸಲ ಅವನು ಬ್ರಾಹ್ಮಣ, ಇವನು ಲಿಂಗಾಯತ, ಅವನು ಕುರುಬ, ಇವನು ಆ ಜಾತಿ, ಅವನು ಈ ಜಾತಿ ಅಂತ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಇವನ್ ನಮ್ಗೆ ಕನಕದಾಸರು ಹೇಳಿದ್ರು, ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆಯನೇನಾದ್ರೂ ಬಲ್ಲಿರ ಅಂತ. ಆದ್ರೆ ನಾವೇನ್ ಮಾಡಿದ್ವಿ, ಅವ್ರನ್ನು ಕೂಡ ಒಂದು ಜಾತಿಗೆ ಸೀಮಿತವಾಗಿ ಮಾಡಿಟ್ಬಿಟ್ವಿ. ಆದ್ರೆ ಈ ತರದ ಭಗವದ್ಭಕ್ತರು ಬರೋದೇ ನಮ್ಗೆಲ್ಲ ತೋರ್ಸ್ಕೊಡ್ಲಿಕ್ಕೆ ಭಗವಂತ ಯಾರ ಸೊತ್ತು ಅಲ್ಲ, ಭಗವಂತ ಭಕ್ತನ ಸೊತ್ತು ಅಂತ. ಯಾಕಂತ ಅಂದ್ರೆ ಸಮಾಜ ಕೆಳಜಾತಿ ಅಂತ ನೋಡಿದ್ದ ಶಬರಿ ಮಾತೆಯ ಕೈಯಿಂದ ಹಣ್ಣನ್ನ ತಿಂದವನು ಶ್ರೀರಾಮ. ಹಾಗೆ ಬಡವ ಅಂತ ಪರಿಗಣಿಸಿದ ಸುಧಾಮನ ಕೈಯಿಂದ ಅವಲಕ್ಕಿಯನ್ನ ಕಸ್ಕೊಂಡು ತಿಂದವನು ಶ್ರೀಕೃಷ್ಣ. ಇನ್ನು ಮುಂದುವರೆದು ನೋಡಿದ್ರೆ ದುರ್ಯೋಧನ ತನ್ನ ದುರಹಂಕಾರದಿಂದ ಏರ್ಪಡಿಸಿದ ಸಾವಿರಾರು ಬಗೆಯ ಭೋಜನದ ಔತಣ ಕೂಟವನ್ನ ನನಗೆ ಎಳ್ಳಷ್ಟು ಹಸಿವಿಲ್ಲ ಅಂತ ಇಮಿಡಿಯೇಟ್ಲಿ ವಿದುರನ ಮನೆಗೆ ಹೋಗಿ ಬಾಳೆಣ್ಣ ತಿಂದವನು ಶ್ರೀಕೃಷ್ಣ. ಹಾಗಾಗಿ ಭಗವಂತ ಯಾವ ಪಂಗಡಕ್ಕೂ ಮೀಸಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾರಲ್ಲ ಭಗವದ್ಗೀತೆನಲ್ಲಿ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಹಾಗಂದ್ರೆ ಹುಟ್ಟಿದ ಕುಲದಿಂದ ನಿನ್ನ ಅರ್ಹತೆ ಅಥವಾ ಯೋಗ್ಯತೆ ಡಿಸೈಡ್ ಆಗೋದಿಲ್ಲ, ಆದ್ರೆ ನೀನು ಯಾವ ರೀತಿಯ ಕರ್ಮ ಮತ್ತೆ ಗುಣವನ್ನ ಪಡೆದಿದೀಯ ಅನ್ನೋದ್ರ ಮೇಲೆ ನಿನ್ನ ಯೋಗ್ಯತೆ ಅಫ್ಕೋರ್ಸ್ ಡಿಸೈಡ್ ಆಗುತ್ತೆ ಅಂತ. 4ನೇದು, ನಾವು ಯಾರ ಸಂಘದಲ್ಲಿ ಇರ್ತೀವಿ, ಯಾರ ಮಾತು ಕೇಳ್ತೀವಿ ಅನ್ನೋದು ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಕೆಲವೊಬ್ರು ಹೇಳ್ತಾರೆ, ನಾನು ನೋಡ್ಬಾರ್ದನ್ನೆಲ್ಲ ನೋಡ್ತೀನಿ, ಕೇಳಬಾರ್ದನ್ನೆಲ್ಲ ಕೇಳ್ತೀನಿ, ತಿನ್ಬಾರ್ದನ್ನೆಲ್ಲ ತಿಂತೀನಿ, ಹಾಗೆ ಯಾರ ಜೊತೆ ಬೇಕಾದ್ರೂ ಇರ್ತೀನಿ, ನಾನೇನ್ ಇನ್ಫ್ಲೂಯೆನ್ಸ್ ಆಗಲ್ಲ ಅಂತ. ಇದು ದೊಡ್ಡ ಮಾಯ ಇದು. ಯಾಕಂತಂದ್ರೆ ಇದು ಹೇಗಾಯ್ತು ಅಂದ್ರೆ, ನಾನು ಗಂಟ್ಲು ಮಠ ಕುಡಿತೀನಿ, ನಾನು ವಾಲಾಡೋದಿಲ್ಲ, ನಾನು ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ತೀನಿ ಅಂದಂಗಾಯ್ತು. ನಾವು ಏನ್ ಕೇಳ್ತೀವಿ, ಯಾರ ಜೊತೆ ಇರ್ತೀವಿ, ಏನ್ ನೋಡ್ತೀವಿ, ಎಲ್ಲದು ಕೂಡ ನಮ್ಮ ಒಳಗಿನ ಇನ್ಪುಟ್ ಆಗಿ ನಮ್ಮ ಔಟ್ಪುಟ್ ಕೂಡ ಅದು ಸೇಮ್ ಆಗಿರುತ್ತೆ.
ಇನ್ನು ಪ್ರಹ್ಲಾದನ ವಿಷಯದಲ್ಲಿ ನೋಡಿದ್ರೆ, ಪ್ರಹ್ಲಾದ ಭ್ರೂಣಾವಸ್ಥೆಯಲ್ಲಿ ಇರಬೇಕಾದ್ರೆ ತನ್ನ ಅಮ್ಮ ಕಯಾದುವಿಗೆ ನಾರದ ಮುನಿಗಳು ಭಾಗವತಾದಿ ಜ್ಞಾನವನ್ನ ಕೊಡ್ತಾ ಇರಬೇಕಾದ್ರೆ ಭ್ರೂಣವಾಗಿದ್ದ ಪ್ರಹ್ಲಾದ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಅಲ್ಲಿ ಕೇಳಿಸ್ಕೊಂಡಿದ್ದರ ಪರಿಣಾಮವಾಗಿ, ಅವರ ಜೊತೆಯಲ್ಲಿ ಇದ್ದಿದ್ದರ ಪರಿಣಾಮವಾಗಿ ರಾಕ್ಷಸ ಸಂತಾನದಲ್ಲಿ ಹುಟ್ಟಿದ್ರು ಕೂಡ ಪ್ರಹ್ಲಾದ ಅತಿ ಉತ್ತಮ ಗುಣಗಳುಳ್ಳ ಶ್ರೇಷ್ಠ ಭಕ್ತನಾಗ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೊಯ ಸರ್ವಶಾಸ್ತ್ರಕಯ ಅಂತ. ಹಾಗಂದ್ರೆ ಒಂದೇ ಒಂದು ಕ್ಷಣವನ್ನ ಭಗವದ್ ಭಕ್ತರ ಸಂಘದಲ್ಲಿ ಕಳೆದ್ಬಿಟ್ರೆ ಸಾಕು, ಇಡೀ ಎಲ್ಲಾ ಒಳ್ಳೆಯ ಗುಣಗಳು, ಎಲ್ಲಾ ಶಾಸ್ತ್ರವನ್ನು ಕಲಿತು ಬಿಡ್ತೀವಿ ಅಂತ. ಹಾಗಾಗಿ ಪ್ರಹ್ಲಾದ ನಮಗೆ ಹೇಳ್ಕೊಡ್ತಾ ಇರೋದು, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ಅಂದ್ರೆ ಭಗವದ್ ಭಕ್ತರ ಸಂಘವನ್ನ ಮಾಡಿ ಅಂತ. 5ನೇಯದ್ದು, ತುಂಬಾ ಸಲ ನಾವು ಭಗವಂತನ ಹತ್ರ ಹೋಗಿ ನಮ್ಮ ಕಷ್ಟ ಎಷ್ಟು ದೊಡ್ಡದಿದೆ ಅಂತ ಹೇಳ್ಕೊಳ್ತೀವಿ. ಆದ್ರೆ ಪ್ರಹ್ಲಾದ ಮಹಾರಾಜ ನಮಗೆ ಹೇಳ್ಕೊಡ್ತಾರೆ, ಭಗವಂತನ ಹತ್ರ ಬಂದು ನಿನ್ನ ಕಷ್ಟ ಎಷ್ಟು ದೊಡ್ಡದು ಅಂತ ಹೇಳ್ಬೇಡ, ಕಷ್ಟದ ಹತ್ತಿರ ಹೋಗಿ ನನ್ನ ಭಗವಂತ ಎಷ್ಟು ದೊಡ್ಡವನು ಅಂತ ಹೇಳು ಅಂತ. ಕೆಲವೊಂದ್ಸಲ ನಮ್ಗೆ ಏನಾದ್ರೂ ಕಷ್ಟ ಬಂತು ಅಂದ ತಕ್ಷಣ ಫಸ್ಟ್ ನಾವು ಮಾಡೋದೇ ಭಕ್ತಿಯನ್ನ ಬಿಟ್ಟು ಬಿಡೋದು. ಆದ್ರೆ ಪ್ರಹ್ಲಾದ್ ಮಹಾರಾಜನಂತ ಭಕ್ತರೆಲ್ಲ ತನಗೆ ಬರೋ ಎಲ್ಲಾ ಡಿಫಿಕಲ್ಟೀಸ್, ಕಷ್ಟದ ಸನ್ನಿವೇಶಗಳನ್ನ ತಮಗೆ ಬರ್ತಿರೋ ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಯಾವ ರೀತಿ ಕೂಡ ಭಗವಂತನಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಗೀತೆನಲ್ಲಿ ಹೇಳಿದ್ದು, ಮಾತ್ರ ಸ್ಪರ್ಶಾಸ್ತ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಸ್ಥಾಂ ತಿಕ್ಷಸ್ವ ಭಾರತ ಅಂತ. ಹಾಗಂದ್ರೆ ಈ ಸುಖ ದುಃಖಗಳೆಲ್ಲ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಬಂದಂಗೆ ಬಂದು ಹೋಗ್ತಾ ಇರುತ್ತೆ. ನೀನು ಯಾವ ರೀತಿ ಕಾಲಗಳನ್ನ ಟಾಲರೇಟ್ ಮಾಡ್ತೀಯಾ ಅಂದ್ರೆ ಸಹಿಸ್ಕೊಳ್ತೀಯಾ, ಅದೇ ರೀತಿನಲ್ಲಿ ಸುಖ ಮತ್ತು ದುಃಖಗಳನ್ನು ಕೂಡ ನೀನು ಸಹಿಸ್ಕೋಬೇಕು ಅಂತ. ಯಾಕಂತ ಅಂದ್ರೆ ಈ ಜಗತ್ತಿನಲ್ಲಿ ಸುಖನೂ ಪರ್ಮನೆಂಟ್ ಅಲ್ಲ ಅಥವಾ ದುಃಖನೂ ಪರ್ಮನೆಂಟ್ ಅಲ್ಲ, ಇದೆಲ್ಲ ಟೆಂಪರರಿ. ಯಾವ ರೀತಿ ಬೇಸಿಗೆಗಾಲ ಮಾಯ ಆಗಿ ಚಳಿಗಾಲ ಬರುತ್ತೆ, ಅದೇ ರೀತಿನಲ್ಲಿ ಈ ದುಃಖವೂ ಕೂಡ ಹೋಗಿ ಸುಖ ಬರುತ್ತೆ, ಸುಖ ಹೋಗಿ ದುಃಖ ಬರ್ತಾನೆ ಇರುತ್ತೆ. ಹಾಗಾಗಿ ಸಹಿಸಿಕೊಳ್ಳೋದನ್ನ ಕಲಿತವನೇ ಧೀರ ಅಂತ. ಸೊ ಕೃಷ್ಣ ಪರಮಾತ್ಮ ಹೇಳ್ತಿರೋ ಭಗವದ್ಗೀತೆಯ ಕ್ವಾಲಿಟಿನ ನಾವು ಪ್ರಹ್ಲಾದ ಮಹಾರಾಜ್ನಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ಹಾಗೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಯಾರು ಸುಖ ಮತ್ತೆ ದುಃಖವನ್ನ ಸಮನಾಗಿ ಸ್ವೀಕರಿಸ್ತಾರೆ ಅವನು ಮೋಕ್ಷಕ್ಕೆ ಎಲಿಜಿಬಲ್ ಆಗಿದ್ದಾನೆ ಅಂತ. ಹಾಗಾಗಿ ಸುಖ ಬಂದಾಗ ಹಿಗ್ದೇನೆ, ದುಃಖ ಬಂದಾಗ ಕುಗ್ದೇನೆ ಯಾರು ಸಮನಾಗಿ ಸ್ವೀಕರಿಸ್ತಾರೆ ಅವರು ಮೋಕ್ಷಕ್ಕೆ ಅರ್ಹರು ಅಂತ. ಸೊ ಹಾಗಾಗಿ ಈ ಕ್ವಾಲಿಟಿನೂ ಕೂಡ ನಾವು ಪ್ರಹ್ಲಾದ ಮಹಾರಾಜನಿಂದ ಕಲಿಬಹುದು. 6ನೇಯದ್ದು, ಭಗವಂತ ರಕ್ಷಿಸ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಹಾಗಂದ್ರೆ ಯಾರು ನನ್ನ ಭಕ್ತಿ ಸೇವೆನಲ್ಲಿ ಹಾಗೆ ನನ್ನ ಕುರಿತು ಚಿಂತನೆಯಲ್ಲಿ ಸದಾ ಇರ್ತಾರೋ ಅವರ ಯೋಗಕ್ಷೇಮವನ್ನ ನಾನು ನೋಡಿಕೊಳ್ತೀನಿ ಅಂತ. ಅದೇ ರೀತಿಯಲ್ಲಿ ನಾವು ಪ್ರಹ್ಲಾದ ಮಹಾರಾಜನನ್ನ ನೋಡಿದ್ರೆ ಯಾವಾಗ್ಲೂ ಕೂಡ ಹರಿಯ ಚಿಂತನೆಯಲ್ಲಿ ಇರ್ತಾರೆ, ಹರಿಯ ಬಗ್ಗೆ ಬೋಧನೆಯನ್ನ ತನ್ನ ರಾಕ್ಷಸ ಸ್ನೇಹಿತರಿಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರಹ್ಲಾದನಿಗೆ ಹಾವು ಕಚ್ಚದೇ ಇರೋ ಹಾಗೆ, ಆನೆ ತುಳಿದೇ ಇರೋ ಹಾಗೆ, ಬೆಂಕಿ ಸುಡದೇ ಇರೋ ಹಾಗೆ ಬೆಟ್ಟದ ಮೇಲಿಂದ ತಳ್ಳಿದ್ರು ಕೂಡ ವಿಷ್ಣುವೇ ಬಂದು ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇರ್ತಾನೆ ಪ್ರಹ್ಲಾದನಂತ. ಆದ್ರೆ ಅವನದೇ ಆದ ರೀತಿನಲ್ಲಿ, ಹಾಗೆ ರೈಟ್ ಟೈಮ್ನಲ್ಲಿ. 7ನೇದ್ದು, ನಿಜವಾದ ಶಿಕ್ಷಣವಂತ, ಬಿ ರಿಯಲಿ ಎಜುಕೇಟೆಡ್. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಗೀತೆನಲ್ಲಿ ಹೇಳುವಂತೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತನೆ ಸುನಿಚೈವ ಸುಪಾಕೇಚ ಪಂಡಿತ ಸಮದರ್ಶಿನಃ ಅಂತ. ಹಾಗಂದ್ರೆ ನಿಜವಾದ ವಿದ್ಯಾವಂತ ಯಾರು ಅಂತಂದ್ರೆ ಯಾರು ಎಲ್ಲಾ ಪ್ರಾಣಿ ಪಕ್ಷಿ ಎಲ್ಲಾ ಜೀವರಾಶಿಯನ್ನ ಒಂದೇ ದೃಷ್ಟಿಯಲ್ಲಿ ಆತ್ಮ ಅಂತ ನೋಡ್ತಾನೆ, ಹಾಗೆ ಎಲ್ಲಾ ಜೀವರಾಶಿಗಳು ಆ ಪರಮಾತ್ಮನ ಅಂಶ ಅಂತ ಕಾಣ್ತಾನೆ, ಅವನು ನಿಜವಾದ ಶಿಕ್ಷಣವಂತ ಅಂತ. ಅದನ್ನ ಕೂಡ ನಾವು ಪ್ರಹ್ಲಾದ ಮಹಾರಾಜನಿಂದ ಪ್ರಾಕ್ಟಿಕಲ್ ಆಗಿ ಕಲಿಬಹುದು. ಪ್ರಹ್ಲಾದನ ರಾಕ್ಷಸ ಸ್ನೇಹಿತರು ಪ್ರಾಣಿ ಪಕ್ಷಿಗಳಿಗೆಲ್ಲ ಹಿಂಸೆ ಮಾಡ್ತಾ ಇದ್ರೆ ಅವ್ರನ್ನೆಲ್ಲ ತಡೆದು ಹೇಳ್ತಾನೆ, ಎಲ್ಲಾ ಜೀವರಾಶಿಗಳು ಕೂಡ ಪರಮಾತ್ಮನ ಅಂಶ, ಅವುಗಳಿಗೆ ನೋವು ಮಾಡಿದ್ರೆ ಪರಮಾತ್ಮನಿಗೆ ನೋವಾಗುತ್ತೆ, ಹಾಗಾಗಿ ಯಾವ ಜೀವರಾಶಿಗಳಿಗೂ ಕೂಡ ನೀವು ನೋವು ಮಾಡಬಾರದು ಅಂತ. ಹಾಗೆ ತಾನು ಕೂಡ ಎಲ್ಲಾ ಜೀವರಾಶಿಯೊಂದಿಗೆ ದಯಾಮಯಿಯಾಗಿ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡ್ತಾನೆ. 8ನೇದ್ದು, ಪ್ರಭುಪಾದರು ಹೇಳ್ತಾರೆ, ನಾಸ್ತಿಕರು ತಮ್ಮ ಕೊನೆಯ ಗಳಿಗೆನಲ್ಲಿ ದೇವರನ್ನ ನೋಡ್ತಾರೆ ಅಂತ. ಹಿರಣ್ಯಕಶಿಪುವಿನ ಉದಾಹರಣೆ ತಗೊಳ್ಳಿ. ಇಡೀ ಜೀವನದಲ್ಲಿ ಅವನು ಭಗವಂತನನ್ನ ನೋಡ್ಲಿಕ್ಕೆ ಆಗ್ಲೇ ಇಲ್ಲ, ಆದ್ರೆ ತನ್ನ ಕೊನೆಯ ಗಳಿಗೆನಲ್ಲಿ ನರಸಿಂಹ ಅವತಾರ ಮಾಡಿ ಅವನ್ನ ಕೊಲ್ಬೇಕಾದ್ರೆ ಭಗವಂತನನ್ನ ನೋಡ್ತಾನೆ. ಆದ್ರೆ ಪ್ರಹ್ಲಾದ ಮಹಾರಾಜನನ್ನ ನೋಡಿ, 24 ಗಂಟೆ ಕೂಡ ಭಗವಂತನ ದರ್ಶನ ಅವನಿಗೆ ಆಗ್ತಾ ಇರುತ್ತೆ. ಈ ಪಾಯಿಂಟಿಗೆ ಶಾಸ್ತ್ರಗಳು ಹೇಳ್ತವೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಅಂತ. ಹಾಗಂದ್ರೆ ಭಗವಂತನ ನೋಡ್ಲಿಕ್ಕೂ ಕೂಡ ಕ್ವಾಲಿಫಿಕೇಶನ್ ಇರ್ಬೇಕಂತೆ. ಆ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ನಮ್ಮ ಕಣ್ಣುಗಳು ಪ್ರೇಮ ಮತ್ತೆ ಭಕ್ತಿಯನ್ನ ಆಯಿಂಟ್ಮೆಂಟ್ ನ ಹಚ್ಕೊಂಡಿರ್ಬೇಕಂತೆ, ಆಗ್ಲೇ ಭಗವಂತ ಕಾಣೋದು ಅಂತ. ಅಷ್ಟೇ ಯಾಕೆ ಭಗವಂತ ಗೀತೆನಲ್ಲಿ ಹೇಳ್ತಾರಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ. ಹಾಗಂದ್ರೆ ಪತ್ರವನ್ನ ಏನೇ ನೀನು ಆಫರ್ ಮಾಡು, ಆದ್ರೆ ಅದರಲ್ಲಿ ಭಕ್ತಿ ಮತ್ತೆ ಪ್ರೀತಿ ಇತ್ತು ಅಂತ ಅಂದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ. ಹಾಗಾಗಿ ಪ್ರಹ್ಲಾದ ಮಹಾರಾಜ್ನಲ್ಲಿ ಆ ಶುದ್ಧ ಭಕ್ತಿ ಮತ್ತೆ ಪ್ರೇಮ ಇದ್ದಿದ್ರಿಂದ 24 ಗಂಟೆಗಳ ಕಾಲ ಪ್ರಹ್ಲಾದ ಎಲ್ಲಾ ಕಡೆ ದೇವರನ್ನ ಕಾಣ್ತಾ ಇದ್ದ.
9ನೇದು ವೆರಿ ಇಂಪಾರ್ಟೆಂಟ್, ದಿ ಪ್ರಾಮಿಸ್, ಪ್ರತಿಜ್ಞೆ. ಭಗವಂತನ ಶುದ್ಧ ಭಕ್ತ ಯಾವಾಗಲ ಪ್ರತಿಜ್ಞೆ ಮಾಡ್ತಾನೆ, ಆ ಪ್ರತಿಜ್ಞೆ ನೆರವೇರಿಸೋಕೆ ಅಂತಾನೆ ಭಗವಂತ ಕಾಯ್ತಾ ಇರ್ತಾನಂತೆ. ಇದೇ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಹಿರಣ್ಯಕಶಿಪು ಆ ಕಂಬವನ್ನ ತೋರಿಸಿ ಕೇಳ್ತಾನೆ ಪ್ರಹ್ಲಾದನಿಗೆ, ಈ ಕಂಬದಲ್ಲಿ ನಿನ್ನ ಭಗವಂತ ಇದಾನ ಅಂತ. ಆಗ ಪ್ರಹ್ಲಾದ ಆ ಕಂಬದಲ್ಲೂ ಕೂಡ ನಾರಾಯಣನ ನೋಡ್ತಾ ಇರ್ತಾನೆ. ಆಗ ಹೇಳ್ತಾನೆ, ಹೌದು, ಇಲ್ಲೂ ಕೂಡ ಭಗವಂತ ಇದಾನೆ ಅಂತ. ಸೊ ಹಾಗಾಗಿ ಪ್ರಹ್ಲಾದನ ಮಾತನ್ನು ನಿಜ ಮಾಡ್ಲಿಕ್ಕೋಸ್ಕರ ಭಗವಂತ ನರಸಿಂಹ ಅವತಾರವನ್ನೇ ಎತ್ತಿ ಬರ್ತಾನೆ ಆ ಕಂಬದಿಂದ. ಈ ಪ್ರಾಮಿಸ್ ಅನ್ನ ಗೀತನಲ್ಲೂ ನೋಡ್ಬೋದು. ಕೃಷ್ಣ ಹೇಳ್ತಾರೆ, ನಮೇ ಭಕ್ತ ಪ್ರಣಶ್ಯತಿ ಅಂತ, ಅಂದ್ರೆ ನನ್ನ ಭಕ್ತನ ನಾಶ ಎಂದಿಗೂ ಆಗೋದಿಲ್ಲ ಅಂತ ಅರ್ಜುನ್ನಿಗೆ ಘೋಷಿಸಲಿಕ್ಕೆ ಹೇಳ್ತಾನೆ ಕೃಷ್ಣ. ಇಲ್ಲಿ ಅರ್ಜುನ್ನಿಗೆ ಏನು ಕೇಳಿದ, ತಾನೇ ಘೋಷಿಸಬಹುದಲ್ಲ ಅಂತ ನೀವು ಕೇಳಿದ್ರೆ, ಕೃಷ್ಣ ಎಷ್ಟು ದಯಾಮಯಿ ಅಂತ ಅಂದ್ರೆ ತಾನು ಮಾಡಿದ ಪ್ರಾಮಿಸ್ ಅನ್ನು ಕೂಡ ತನ್ನ ಭಕ್ತರಿಗೋಸ್ಕರ ಆ ಪ್ರತಿಜ್ಞೆಯನ್ನ ಮುರಿಲಿಕ್ಕೂ ಕೂಡ ಹಿಂದೇಟಾಕೋದಿಲ್ಲ. ಉದಾಹರಣೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನ ಎತ್ತೋದಿಲ್ಲ ಅಂತ ಕೃಷ್ಣ ಪ್ರತಿಜ್ಞೆಯನ್ನ ಮಾಡಿರ್ತಾನೆ. ಆದ್ರೆ ಯಾವಾಗ ಭೀಷ್ಮ ಪಿತಾಮಹರು ಅರ್ಜುನ್ನಿಗೆ ಬಾಣದಿಂದ ಹೊಡಿಲಿಕ್ಕೆ ಹೋಗ್ತಾರೆ, ಆಗ ಇಮಿಡಿಯೇಟ್ಲಿ ತನ್ನ ಪ್ರತಿಜ್ಞೆಯನ್ನ ಮುರಿದು ತಾನೇ ರಥದ ಚಕ್ರವನ್ನ ತಗೊಂಡು ಭೀಷ್ಮರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಹಾಗಾಗಿನೇ ಭಗವಂತನ ಹೇಳೋದು ಅಹಂ ಭಕ್ತ ಪರಾಧೀನ ಅಂತ. 10ನೇದ್ದು ವೆರಿ 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 ಇಂಪಾರ್ಟೆಂಟ್, ಭಕ್ತಿಯಲ್ಲಿ ವ್ಯಾಪಾರ ಬೇಡವೇ ಬೇಡ ಅಂತ. ಭಗವಂತ ಪ್ರಹ್ಲಾದ್ ಮಹಾರಾಜನಿಗೋಸ್ಕರ ಅಂತಾನೆ ಕಂಬದಿಂದ ಒಡೆದು ಉಗ್ರವಾಗಿ ಬಂದು ಹಿರಣ್ಯಕಶಿಪುವನ್ನ ಕೊಂದು ಆಮೇಲೆ ಪ್ರಹ್ಲಾದನಿಗೆ ಕೇಳ್ತಾನೆ, ನಿನಗೇನ್ ಬೇಕು ಅದನ್ನ ಕೇಳು, ನಾನು ನಿನಗೆ ಕೊಡ್ತೀನಿ ವರವನ್ನ ಅಂತ. ಆಗ ಪ್ರಹ್ಲಾದ ಮಹಾರಾಜ ಅತಿ ವಿನಮ್ರತೆಯಿಂದ ಹೇಳ್ತಾನೆ, ಭಗವಂತ, ಈಗ ನಾನೇನಾದ್ರೂ ಕೇಳಿದ್ರೆ ನಾನು ನಿನ್ ಜೊತೆಗೆ ಬಿಸ್ನೆಸ್ ಅಂದ್ರೆ ವ್ಯಾಪಾರ ಮಾಡ್ತಿದ್ದೀನಿ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಯಾಕಂತಂದ್ರೆ ನಾನೇನೋ ನಿನಗೆ ಮಾಡ್ಬಿಟ್ಟಿದ್ದೀನಿ ಈ ಭಕ್ತಿನ, ಸೊ ಅದಕ್ಕೆ ನೀನ್ ನನಗೇನೋ ಕೊಡ್ತಾ ಇದೀಯ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ನಿನಗೆ ಏನೂ ಕೇಳೋದಿಲ್ಲ, ಯಾಕಂತಂದ್ರೆ ನನಗೆ ವ್ಯಾಪಾರ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಅದೇ ನಮ್ಗಳನ್ನೆಲ್ಲ ನೋಡಿ, ನಾನು 101 ಕಾಯಿ ಹೊಡಿತೀನಿ, ನನಗೆ ಆ ಕೆಲಸ ಮಾಡ್ಕೊಡು, ತಲೆ ಕೂದಲನ್ನ ಕೊಡ್ತೀನಿ, ಈ ಕೆಲಸ ಮಾಡ್ಕೊಡು, ನನಗೆ ಆ ಜಾಬ್ ಕೊಡ್ಸು, ಈ ಜಾಬ್ ಕೊಡ್ಸು, ಇದನ್ನೆಲ್ಲ ಕೇಳ್ತಾ ಇರ್ತೀವಿ ಭಗವಂತನ ಹತ್ರ. ಈ ತರದ ಭಕ್ತಿಗೆಲ್ಲ ಕರ್ಮ ಮಿಶ್ರಿತ ಭಕ್ತಿ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಪ್ರಹ್ಲಾದ ಮಹಾರಾಜನಿಗೆ ಹೇಳ್ಕೊಡ್ತಿರೋ ಭಕ್ತಿ ಅನ್ಯಭಿಲಾಷಿತ ಶೂನ್ಯ ಭಕ್ತಿ. ಹಾಗಂದ್ರೆ ಶುದ್ಧ ಭಕ್ತಿ, ಭಗವಂತನಿಂದ ಏನೂ ಅಭಿಲಾಷ ಇಲ್ಲ, ಆದ್ರೆ ನಾನು ಅವನ ಸರ್ವಿಸ್ ಅಂದ್ರೆ ಸೇವೆನಲ್ಲಿ ತೊಡಗೋ ಆಸೆ ಒಂದೇ ಇರೋದು ಅಂತ. ಹಾಗೆ ಪ್ರಹ್ಲಾದ ಮಹಾರಾಜ ಮುಂದುವರಿಸಿ ನರಸಿಂಹದೇವರಿಗೆ ಹೇಳ್ತಾರೆ, ನೀನೇನಾದ್ರೂ ಕೊಡ್ಬೇಕು ಅಂತ ಇದ್ರೆ ಈ ರಾಕ್ಷಸ ಹಿರಣ್ಯಕಶಿಪು ನಿನ್ನ ಮೇಲೆ ಅತ್ಯಂತ ಶತ್ರುತ್ವವನ್ನ ಸಾಧಿಸಿದಾನೆ, ಏನೂ ರೀಸನ್ ಇಲ್ಲದೆ. ಹಾಗಾಗಿ ಈ ರಾಕ್ಷಸರ ರಾಜ ಹಿರಣ್ಯಕಶಿಪುವಿಗೆ ಏನಾದ್ರೂ ಮಾಡಿ ಮೋಕ್ಷವನ್ನ ಕೊಡು, ನಿನಗೆ ಇಷ್ಟ ಇದ್ರೆ ಮಾತ್ರ ಅಂತ ಪ್ರಹ್ಲಾದ ಮಹಾರಾಜ ನರಸಿಂಹದೇವರಿಗೆ ಹೇಳ್ತಾರೆ. ಆಗ ನರಸಿಂಹದೇವರು ಪ್ರಹ್ಲಾದನಿಗೆ ಹೇಳ್ತಾರೆ, ನಿನ್ನಂತ ಶುದ್ಧ ಭಕ್ತ ಈ ಫ್ಯಾಮಿಲಿನಲ್ಲಿ ಹುಟ್ಟಿರೋದ್ರಿಂದ ಬರೀ ಹಿರಣ್ಯಕಶಿಪು ಅಲ್ಲ, ಮೇಲಿನ 7 ಜನರೇಷನ್ ಮತ್ತೆ ಕೆಳಗಿನ 7 ಜನರೇಷನ್ ಇಡೀ ವಂಶವೇ ಲಿಬರೇಟ್ ಅಂದ್ರೆ ಮೋಕ್ಷವಾಗಿ ಹೋಯ್ತು ಅಂತ. ಹಾಗಾಗಿ ಎಲ್ಲಾ ಕಲಿಕೆಗಳನ್ನ ಇಟ್ಕೊಂಡು ನಾವು ಕೂಡ ನಮ್ಮ ಭಕ್ತಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಹಾಗೆ ಭಗವಂತ ನರಸಿಂಹ ರಾಕ್ಷಸನಾದ ಹಿರಣ್ಯಕಶಿಪುವನ್ನ ಕೊಂದ ಹಾಗೆ ನಮ್ಮ ಹೃದಯದಲ್ಲಿ ಕೂಡ ಸಿಕ್ಕಾಪಟ್ಟೆ ಹಿರಣ್ಯಕಶಿಪುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಅನ್ನೋ ಹಿರಣ್ಯಕಶಿಪುಗಳಿದ್ದಾರೆ. ಅವ್ರನ್ನೆಲ್ಲ ಕೊಂದ್ಬಿಟ್ಟು ನಮ್ಮನ್ನು ಕೂಡ ಪ್ರಹ್ಲಾದನಂತಹ ಭಕ್ತರನ್ನ ಮಾಡು ಆದ್ರೆ ಅಂತ ಕೇಳ್ತಾ, ಜೈ ನರಸಿಂಹದೇವ್, ಜೈ ಪ್ರಹ್ಲಾದ್ ಮಹಾರಾಜ್, ಹರೇ ಕೃಷ್ಣ, ಜೈ ಶ್ರೀಲ ಪ್ರಭುಪಾದ್. ಜಯ ಜಗದೀಶ.